ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಾಶಿ ಚಕ್ರದಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂಥ ಮೀನ ರಾಶಿಯ ಭವಿಷ್ಯ ಈ ಜನವರಿ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಾವು ಈ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಮೊದಲಿಗೆ ನಾನು ಗ್ರಹಗಳ ಸ್ಥಾನ ಯಾವ ರೀತಿ ಇದೆ, ಯಾವ ಗ್ರಹಗಳು ಯಾವ ರಾಶಿಯ ಯಾವ ಮನೆಯಲ್ಲಿದ್ದಾವೆ ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೀನಿ. ಸೂರ್ಯ ಈಗ ಧನು ರಾಶಿಯಲ್ಲಿದ್ದು ಜನವರಿ 14ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಇನ್ನು ಮಂಗಳ ಕೂಡ ಧನುರಾಶಿಯಲ್ಲಿದ್ದು ಜನವರಿ 16ರಂದು ಮಕರ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಹಾಗೆ ಶುಕ್ರ ಕೂಡ ಧನು ರಾಶಿಯಲ್ಲಿದ್ದು ಜನವರಿ 13ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಹಾಗೆ ಬುಧ ಕೂಡ ಧನುರಾಶಿಯಲ್ಲಿದ್ದು ಜನವರಿ 17ರಂದು ಮಕರ ರಾಶಿಗೆ ಬದಲಾಗ್ತಾನೆ. ಈ 4 ಗ್ರಹಗಳು ಕೂಡ ಈಗ ಒಂದೇ ರಾಶಿಯಲ್ಲಿದ್ದು ಈ ಜನವರಿ ತಿಂಗಳಿನಲ್ಲಿ ಒಂದೇ ರಾಶಿಗೆ ಬದಲಾಗ್ತವೆ. 1-2 ದಿನಗಳ ಅಂತರದಲ್ಲಿ ಎಲ್ಲ ಗ್ರಹಗಳು 4 ಗ್ರಹಗಳು ಕೂಡ ಮಕರ ರಾಶಿಗೆ ಬದಲಾಗ್ತವೆ. ಆ ಬದಲಾವಣೆಯಿಂದ ಏನೆಲ್ಲ ಆಗುತ್ತೆ, ಯಾವ ರಾಶಿಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಗುರು ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಇರ್ತಾನೆ. ಹಾಗೆ ಶನಿ ತಿಂಗಳು ಪೂರ್ತಿ ಜೊತೆಗೆ ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ, ಹಾಗೆ ರಾಹು ಈ ತಿಂಗಳು ಪೂರ್ತಿ ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಈ ಜನವರಿ ತಿಂಗಳು ನಿಮ್ಮನ್ನು ಗಂಭೀರ ಮತ್ತು ಜವಾಬ್ದಾರಿಯುತ ಮನಸ್ಥಿತಿಯಲ್ಲಿ ಇರಿಸುತ್ತೆ. ಜೀವನವು ನಿಮ್ಮನ್ನು ಪ್ರಬುದ್ಧರಾಗಲು, ನಿಧಾನಗೊಳಿಸಲು ಮತ್ತು ಸ್ಪಷ್ಟತೆಯೊಂದಿಗೆ ವರ್ತಿಸಲು ಕೇಳುತ್ತಿದೆ ಎಂದು ನೀವು ಭಾವಿಸಬಹುದು. ನಿಮ್ಮ ರಾಶಿಯಲ್ಲಿರುವ ಶನಿಯು ಅಂದರೆ ಲಗ್ನದಲ್ಲಿರುವ ಶನಿಯು ನಿಮ್ಮ ಕರ್ತವ್ಯಗಳು, ನಿಮ್ಮ ಇಮೇಜ್ ಮತ್ತು ನಿಮ್ಮ ಜೀವನದ ದಿಕ್ಕಿನ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ತಾನೆ. ತಿಂಗಳ ಮೊದಲಾರ್ಧದಲ್ಲಿ ವೃತ್ತಿ ಜೀವನದ ವಿಷಯಗಳು ಗಮನವನ್ನು ಸೆಳೀತವೆ. ಕಾರ್ಯಕ್ಷಮತೆಯ ಒತ್ತಡವನ್ನು ನೀವು ಅನುಭವಿಸಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಕೂಡ ಗುರುತಿಸಲಾಗುತ್ತದೆ ಎನ್ನುವುದನ್ನು ನೀವು ಗ್ರಹಿಸಬಹುದು. ಜನವರಿ ಮಧ್ಯದ ನಂತರ ಗಮನವು ನಿಧಾನವಾಗಿ ಲಾಭ, ಸಾಮಾಜಿಕ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳ ಕಡೆಗೆ ಬದಲಾಗುತ್ತೆ. ನೀವು ಭಾವನಾತ್ಮಕವಾಗಿ ಬಲಶಾಲಿಯಾಗಿ ಮತ್ತು ನೀವು ಎಲ್ಲಿದ್ದೀರಿ ಎಂಬುದರ ಬಗ್ಗೆ ಹೆಚ್ಚು ಸ್ಥಿರವಾಗುತ್ತೀರಿ. ಈಗ ವೃತ್ತಿ ಮತ್ತು ಉದ್ಯೋಗ. ಈ ಜನವರಿ ತಿಂಗಳು ವೃತ್ತಿ ಜೀವನವು ಪ್ರಮುಖ ವಿಷಯವಾಗಿ ಉಳಿದಿರುತ್ತದೆ. ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ನಿಮ್ಮಲ್ಲಿ ಕೆಲವರು ಹೆಚ್ಚುವರಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ಅಥವಾ ಮೇಲಧಿಕಾರಿಗಳು ಗಮನಿಸುತ್ತಿದ್ದಾರೆ ಎಂದು ಭಾವಿಸಬಹುದು. ಇದು ಒತ್ತಡವನ್ನು ಕೂಡ ಉಂಟು ಮಾಡಬಹುದು, ಆದರೆ ಇದು ನಿಮ್ಮ ಸಾಮರ್ಥ್ಯಗಳಲ್ಲಿನ ನಂಬಿಕೆಯನ್ನು ಸಹ ಸೂಚಿಸುತ್ತದೆ. ನಿಮ್ಮ 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಇರುವಂತಹ ಸೂರ್ಯ, ಕುಜ, ಶುಕ್ರ ಮತ್ತು ಬುಧ ಆರಂಭದಲ್ಲಿ ಗೋಚರತೆಯನ್ನು ತರುತ್ತಾರೆ. ಈಗ ನಿಮ್ಮ ಕಾರ್ಯಗಳು ಮಾತುಗಳಿಗಿಂತ ಜೋರಾಗಿ ಮಾತನಾಡ್ತವೆ. ಸಣ್ಣ ಪ್ರಯತ್ನಗಳು ಕೂಡ ಶಾಶ್ವತವಾದಂತಹ ಪ್ರಭಾವವನ್ನು ಬೀರಬಹುದು. ತಿಂಗಳ ಮಧ್ಯದ ನಂತರ ಗ್ರಹಗಳು 11ನೇ ಮನೆಗೆ ಅಂದರೆ ಲಾಭದ ಮನೆಗೆ ಸ್ಥಾನವನ್ನು ಬದಲಾಯಿಸ್ತವೆ. ಸಹೋದ್ಯೋಗಿಗಳು, ಸ್ನೇಹಿತರು ಅಥವಾ ವೃತ್ತಿಪರ ನೆಟ್ವರ್ಕ್ಗಳಿಂದ ಬೆಂಬಲ ಹೆಚ್ಚಾಗುತ್ತದೆ. ನೀವು ಬಹುಮಾನಗಳು, ಮೆಚ್ಚುಗೆ ಅಥವಾ ನೀವು ಮೌನವಾಗಿ ಕೆಲಸ ಮಾಡುತ್ತಿದ್ದ ಗುರಿಗಳ ಕಡೆಗೆ ಪ್ರಗತಿಯನ್ನು ಕಾಣಬಹುದು. ಇನ್ನು ಹಣಕಾಸಿನ ವಿಚಾರ. ಹಣಕಾಸಿನ ವಿಷಯಗಳು ಕ್ರಮೇಣ ಸುಧಾರಿಸುತ್ತವೆ. ತಿಂಗಳ ಮೊದಲಾರ್ಧದಲ್ಲಿ ಮನೆ, ಕುಟುಂಬ ಅಥವಾ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಖರ್ಚುಗಳು ಬರಬಹುದು. 4ನೇ ಮನೆಯಲ್ಲಿರುವಂತಹ ಗುರು ಸೌಕರ್ಯ, ಆಸ್ತಿ ಅಥವಾ ಭಾವನಾತ್ಮಕ ಅಗತ್ಯಗಳಿಗಾಗಿ ಖರ್ಚುಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ತಿಂಗಳ ಮಧ್ಯದ ನಂತರ ಆದಾಯದ ಅವಕಾಶಗಳು ಹೆಚ್ಚಾಗುತ್ತವೆ. ಕೆಲಸ, ಸಂಪರ್ಕಗಳು ಅಥವಾ ಇಂದಿನ ಪ್ರಯತ್ನಗಳ ಮೂಲಕ ಲಾಭಗಳು ಸೂಚಿತವಾಗುತ್ತವೆ. ಉಳಿತಾಯ ಮತ್ತು ಭವಿಷ್ಯದ ಆರ್ಥಿಕ ಹೊರೆಯನ್ನು ಪರಿಶೀಲಿಸಲು ಇದು ಉತ್ತಮವಾದಂತಹ ಸಮಯ. ಹಾಗೆ 12ನೇ ಮನೆಯಲ್ಲಿರುವಂತಹ ರಾಹು ಅನಗತ್ಯ ಖರ್ಚುಗಳು ಅಥವಾ ಗುಪ್ತ ವೆಚ್ಚಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾನೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನವು ಭಾವನಾತ್ಮಕವಾಗಿ ಮಹತ್ವದ್ದಾಗಿರುತ್ತದೆ. ಪೋಷಕರು ಅಥವಾ ಮನೆಯ ವಿಷಯಗಳ ಬಗ್ಗೆ ನೀವು ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. 4ನೇ ಮನೆಯಲ್ಲಿರುವ ಗುರು ಭಾವನಾತ್ಮಕ ಬೆಂಬಲವನ್ನು ಪ್ರೋತ್ಸಾಹಿಸ್ತಾನೆ, ಆದರೆ ಅದು ನಿಮ್ಮನ್ನು ಸೂಕ್ಷ್ಮವನ್ನಾಗಿಸಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಶನಿಯು ನಿಮ್ಮನ್ನು ಗಂಭೀರವಾಗಿ ಅಥವಾ ಮೀಸಲಾಗಿ ಇರುವಂತೆ ಮಾಡಬಹುದು. ಪ್ರೀತಿ ಪಾತ್ರರು ನೀವು ಏನನ್ನು ಅನುಭವಿಸುತ್ತಿದ್ದೀರಿ ಎಂಬುದನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮನ್ನು ಮೃದುವಾಗಿ ನೀವು ವ್ಯಕ್ತಪಡಿಸುವುದು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮನ್ನು ನೀವು ಮೃದುವಾಗಿ
ತೋರಿಸ್ಕೋಬೇಕಾಗುತ್ತೆ, ಮೃದುವಾಗಿ ನಡ್ಕೋಬೇಕಾಗುತ್ತೆ. ಸಂಬಂಧಗಳಲ್ಲಿ ಪ್ರಣಯಕ್ಕಿಂತ ಸ್ಥಿರತೆ ಮುಖ್ಯವಾಗಿದೆ. ಮೇಲ್ನೋಟದ ಸಂವಹನಕ್ಕಿಂತ ನೀವು ಅರ್ಥಪೂರ್ಣ ಸಂಭಾಷಣೆಗಳನ್ನು ಬಯಸಬಹುದು. ಇನ್ನು ಆರೋಗ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕಾಗುತ್ತದೆ. 1ನೇ ಮನೆಯಲ್ಲಿರುವಂತಹ ಶನಿ ದಿನಚರಿಯನ್ನು ನಿರ್ಲಕ್ಷಿಸಿದರೆ ಮಾತ್ರ ಆಯಾಸ, ದೇಹದ ಬಿಗಿತ ಅಥವಾ ಕಡಿಮೆ ಶಕ್ತಿಯನ್ನು ಉಂಟು ಮಾಡುವಂತಹ ಸಮಸ್ಯೆಗಳನ್ನು ತರಬಹುದು. ಮಾನಸಿಕ ಒತ್ತಡವು ದೈಹಿಕವಾಗಿ ಪ್ರತಿಫಲಿಸಬಹುದು. ಸರಿಯಾದ ನಿದ್ರೆ, ನೀರು ಕುಡಿಯುವುದು ಮತ್ತು ಲಘು ವ್ಯಾಯಾಮ ತುಂಬ ಅಗತ್ಯ. ಶಿಸ್ತನ್ನು ಕಾಪಾಡಿಕೊಂಡರೆ 6ನೇ ಮನೆಯಲ್ಲಿರುವಂತಹ ಕೇತು ಆರೋಗ್ಯ ಸಮಸ್ಯೆಗಳನ್ನು ಜಯಿಸಲು ಸಹಾಯವನ್ನು ಮಾಡ್ತಾನೆ. ಇನ್ನು ವ್ಯಾಪಾರ ಮತ್ತು ವ್ಯಾಪಾರ ಮಾಲೀಕರು ಕೆಲಸದ ಹೊರೆ ಅಥವಾ ಜವಾಬ್ದಾರಿಯಿಂದಾಗಿ ತಿಂಗಳ ಮೊದಲಾರ್ಧದಲ್ಲಿ ಒತ್ತಡವನ್ನು ಅನುಭವಿಸಬಹುದು. ನೀವು ಜನರು, ಗಡುವುಗಳು ಅಥವಾ ಅಧಿಕಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ತಿಂಗಳ ಮಧ್ಯದ ನಂತರ ನೆಟ್ವರ್ಕಿಂಗ್ ಲಾಭವನ್ನು ತರುತ್ತದೆ. ಹಳೆಯ ಸಂಪರ್ಕಗಳು ಅಥವಾ ಉಲ್ಲೇಖಗಳು ಬೆಳವಣಿಗೆಗೆ ಸಹಾಯ ಮಾಡಬಹುದು. ಲಾಭಗಳು ನಿಧಾನವಾಗಿ ಆದರೆ ಸ್ಥಿರವಾಗಿ ಬರಬಹುದು. ಇನ್ನು ವಿದ್ಯಾರ್ಥಿಗಳ ಜೀವನ. ವಿದ್ಯಾರ್ಥಿಗಳು ಗಂಭೀರವಾಗಿ ಮತ್ತು ಗಮನವಿಟ್ಟು ಓದಬೇಕಾಗುತ್ತದೆ. 1ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಶಿಸ್ತನ್ನು ಹೆಚ್ಚಿಸ್ತಾನೆ, ಆದರೆ ಆತ್ಮವಿಶ್ವಾಸದ ಕೊರತೆಯನ್ನು ಕೂಡ ಉಂಟು ಮಾಡಬಹುದು. ಗುರು ಭಾವನಾತ್ಮಕ ಸ್ಥಿರತೆ ಮತ್ತು ತಿಳುವಳಿಕೆಯನ್ನು ಬೆಂಬಲಿಸುತ್ತಾನೆ. ಶಾಂತ ವಾತಾವರಣದಲ್ಲಿ ಅಧ್ಯಯನ ಮಾಡುವುದು ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಸ್ನೇಹಿತರೆ, ಈಗ ಒಂದಷ್ಟು ಸರಳ ಸುಲಭ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನೋಡಿ. ಮಾರ್ಗದರ್ಶನಕ್ಕಾಗಿ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಿ. ಹಾಗೆ ಪ್ರತಿ ಶನಿವಾರ ಸಂಜೆ ದೀಪವನ್ನು ಹಚ್ಚಿ ಶನಿಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸಿ. ನೀರಿನ ಬಳಿ ಅಥವಾ ಧ್ಯಾನದಲ್ಲಿ ಸಮಯವನ್ನು ಕಳೆಯಿರಿ. ವೃದ್ಧರು ಅಥವಾ ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ನಿಮ್ಮ ಮನೆಯಲ್ಲಿ 1ನೇ ಮನೆಯಲ್ಲಿ ಲಗ್ನದಲ್ಲಿ ಶನಿ ಇರುವುದರಿಂದ ಈ ಮೀನರಾಶಿಗೆ ಸಂಬಂಧಪಟ್ಟವರು ವರ್ಷ ಪೂರ್ತಿ ಶನಿ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ವರ್ಷ ಪೂರ್ತಿ ಶಿಸ್ತನ್ನು ಕಾಪಾಡ್ಕೋಬೇಕಾಗುತ್ತೆ. ಹಾಗೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕಾಗುತ್ತೆ. ನೀವು ಎಲ್ಲಿ ಶಿಸ್ತನ್ನು ಕಾಪಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸವನ್ನು ಮಾಡ್ತಿರೋ ಖಂಡಿತ ಆವಾಗ ಶನಿಯಿಂದ ನಿಮಗೆ ಒಳ್ಳೆ ಪ್ರತಿಫಲಗಳು ಸಿಗ್ತಾ ಇರ್ತವೆ. ಇಲ್ಲ ಅಂದರೆ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.